ನನ್ನ ಕಡೆ ಹಾಗೆ ಅಮಾಯಕಳ ತರ ನೋಡ್ಬೇಡ ಸಕ್ಕು. ಇಷ್ಟು ದಿನ ನಾನು ನಿನ್ ಮೇಲೆ ಕನಿಕರ ಪಡ್ತಿದ್ದೆ. ಚಿಕ್ಕ ಹುಡುಗಿ ಏನು ಗೊತ್ತಿಲ್ಲ ಅನ್ಕೊಂಡಿದ್ದೆ. ಆದ್ರೆ ನಿಜ ಏನು, ಆಟಗಾರ್ತಿ ನೀನು ಮಾಯಗಳನ್ನ ಮಾಡ್ತಾ ಇದೀಯಾ. ಮನೆಯಲ್ಲಿ ನೀನು ಏನೇನೋ ವಿಚಿತ್ರಗಳನ್ನ ಮಾಡ್ತಾ ಇದೀಯಾ. ನೀನ್ ಮಾಡೋ ತಪ್ಪು ಕೆಲಸಗಳಿಗೆ ನಾನ್ ಬಯಸ್ಕೋಬೇಕಾ ಸಕ್ಕು? ಏನಾಯ್ತು ಚಿಕ್ಕ ಮಾವ? ನಾನ್ ಏನ್ ತಪ್ಪು ಮಾಡ್ದೆ? ನಾನ್ ಈಗ ತಾನೇ ಇಲ್ಲಿಗೆ ಬಂದೆ. ನಾಟಕ ಮಾಡ್ಬೇಡ ಸಕ್ಕು. ರಾತ್ರಿ ನಡೆದಿದ್ರ ಬಗ್ಗೆ ಹೇಳ್ತಿದ್ದೀನಿ. ನಿಜವಾಗ್ಲೂ ನಾನ್ ನಿನ್ನೆ ಮನೆ ಒಳಗ್ ಬರ್ಲಿಲ್ಲ. ಒಳಗ್ ಹೇಗ್ ಬರೋಕ್ಕಾಗತ್ತೆ ಹೇಳಿ? ಮತ್ತೆ ಹೂವಿನ ಹಾರ ಒಳಗೆ ಹೇಗ್ ಬಂತು? ನೀನ್ ಒಳಗ್ ಬರ್ದೆ ಅದಾಗದೆ ಬಂದ್ಬಿಡ್ತಾ? ನಾನು ಸ್ಪಷ್ಟವಾಗಿ ಕಣ್ಣಾರೆ ನೋಡಿದ್ದೀನಿ. ಮೊದ್ಲು ನಾನು ನೋಡಿದಾಗ ದೇವಿ ಪೀಠ ಅಲ್ಲಿರ್ಲಿಲ್ಲ. ಎಷ್ಟು ಹೇಳಿದ್ರು ನನ್ನ ಮಾತನ್ನ ಮನೆಯವ್ರು ಯಾರು ನಂಬ್ಲಿಲ್ಲ. ನೀನೇ ದೇವಿಗೆ ಹೂವಿನ ಹಾರ ಹಾಕಿರೋದು ನೀನೇ. ಪೀಠನ ಹೊರಗಡೆ ತಗೊಂಡು ಹೋಗಿದ್ದು ಕೂಡ ನೀನೇ. ಮನೆಯವರೆಲ್ಲ ನನ್ನನ್ನ ಮೂರ್ಖಂತರ ನೋಡಿದ್ರು ಸಕ್ಕು. ನಿನ್ನಿಂದ ನಾನ್ ಬಯಸ್ಕೊಂಡೆ. ಈಗ ನಾನು ನಿನ್ನ ಬಿಡಲ್ಲ. ನಿನ್ನಿಂದ ನಾನು ತಲೆ ತಗ್ಸೋ ಹಾಗಾಯ್ತು. ನೋಡ್ತಿರೋ ನಾನೇನ್ ಮಾಡ್ತೀನಿ ಅಂತ. ನಿನ್ನನ್ನ ನಾನು ನಿಮ್ಮ ಅತ್ತೆ ಮನೆಯಲ್ಲಿ ತಲೆ ಎತ್ಕೊಂಡು ತಿರ್ಗೋಕ್ ಬಿಡಲ್ಲ ಸಕ್ಕು. ಏನು ಅರ್ಥ ಆಯ್ತಾ? ಪಾಂಡುರಂಗ, ಚಿಕ್ಕ ಮಾವ ಯಾಕೆ ಹೀಗ್ ಮಾತಾಡ್ತಿದ್ದಾರೆ? ನಾನ್ ಕೇವಲ ಬಾಗ್ಲ ಹತ್ರನೇ ಇದ್ದೆ, ಮನೆ ಒಳಗ್ ಕೂಡ ಹೋಗ್ಲಿಲ್ಲ ಅಲ್ವಾ? ಹಾಗಿರುವಾಗ ದುರ್ಗಾದೇವಿಗೆ ಹೂವಿನಾರ ಹೇಗ್ ಹಾಕೋಕ್ಕಾಗತ್ತೆ? ನಾನ್ ಯಾವ ತಪ್ಪು ಮಾಡಿಲ್ಲ. ನಿಂತ್ಕೋ. ಏನ್ ಒಳಗ್ ಹೋಗ್ತಿದ್ಯಾ? ಮನೆ ಒಳಗ್ ಕಾಲಿಡ್ಬಾರ್ದು ಅಂತ ಅಮ್ಮ ನಿಂಗ್ ಹೇಳಿದಾಳಲ್ವಾ? ಆದ್ರೂ ನುಗ್ತಿದ್ಯಾ. ಸ್ವಲ್ಪನೂ ನಾಚಿಕೆ ಇಲ್ಲ. ಬೆನ್ಗೆನೆ ಇಲ್ಲಿ ಕೊಡು. ಆ ಕಸ ಎಲ್ಲ ನೀನೇ ತಂದಿದ್ದ? ಏನದು ಅವೆಲ್ಲ? ಅಯ್ಯೋ ಯಮುನಾಥ್ಗೆ ಅದು ಮರಳು ಜೊತೆಗ್ ಮಾವಿನೆಲೆ ತಗೊಂಡ್ ಬಂದೆ. ಇನ್ನು ಸ್ವಲ್ಪ ಹೂಗಳನ್ನ ತಗೊಂಡ್ ಬಂದಿದ್ದೀನಿ ಅಷ್ಟೇ. ಏನಕ್ಕೋಸ್ಕರ ಇವೆಲ್ಲ ತಂದಿದ್ಯಾ? ನೀನು ಹಾರ ಕಟ್ಟೋ ಹಾಗಿಲ್ಲ. ನೀನ್ ಕಟ್ಟಿದ ಹಾರನ ತೋರಣಕ್ಕೆ ಯಾರು ಕಟ್ಟಲ್ಲ. ಸರಿ, ಆ ಮಣ್ಣ್ ಯಾಕೆ ತಂದಿದ್ಯಾ? ಅದ್ರಿಂದ ಏನ್ ಮಾಡ್ತೀಯಾ? ನಿನಗ್ ಹುಚ್ಚಿಡ್ತಿದ್ಯಾ ಏನು? ನನ್ ತಮ್ಮನ್ಗೊಬ್ಳು ಹುಚ್ಚಿನ ತಂದ್ ಮದ್ವೆ ಮಾಡಿದ್ದಾರೆ. ನಾಟಕಗಳು ಜಾಸ್ತಿ ಆಗ್ತಿವೆ. ಹೋಗೋ, ಬೇಗ ಪಾತ್ರೆ ತೊಳಿ. ಕೆಲ್ಸನ ತಪ್ಪಿಸ್ಕೊಳಕ್ ನೆಪಗಳನ್ನ ಹುಡುಕ್ತಿರ್ತಾಳೆ. ನಾನೀಗ ಸರಸ್ವತಿನ್ ಮಾಡ್ಬೇಕು. ಏನೇ ಯೋಚಿಸ್ತಿದ್ಯಾ? ಹೋಗ್ತೀಯಾ ಇಲ್ವಾ? ಸರಿ ಸರಿ, ಹೋಗ್ತೀನಿ. ಬಂದ್ಲಾ? ನದಿಗೆ ಹೋಗಿದ್ದಳು? ಬಂದ್ಲು. ಹೂವಿನ ಹಾರ ಕಟ್ಟೋ ಹೂಗಳನ್ನ ತಂದಿದ್ದಾಳೆ. ನಾನ್ ಸ್ಪಷ್ಟವಾಗಿ ಹೇಳ್ಬಿಟ್ಟೆ, ನೀನ್ ಹಾರ ಕಟ್ಟಿದ್ರೆ ಅದನ್ನ ತೋರ್ನ ಕಟ್ಟಲ್ಲ ಅಂತ. ಅದಕ್ ಬದ್ಲಾಗಿ ತಕ್ಷಣ ಹಿತ್ಲಿಕ್ ಹೋಗಿ ಪಾತ್ರೆ ತೊಳಿ ಅಂದೆ. ನದಿಯಿಂದ ಮಣ್ ತಂದಿದ್ದಾಳೆ. ಈಗ ಅದ್ರಿಂದ ಏನ್ ಮಾಡ್ತಾಳೋ ಯಾರಿಗ್ ಗೊತ್ತು. ಬಿಟ್ಬಿಡೆ. ಪಾತ್ರೆ ತೊಳಿಯಕ್ ಹೋಗಿದಾಳಲ್ವಾ, ತೊಳಿಲಿ. ಅಂಗಳನ ಸ್ವಚ್ಛವಾಗಿ ಇಟ್ಕೊಂಡಿದ್ದಾಳೋ ಇಲ್ವೋ ಅದನ್ ಗಮನಿಸ್ತಾ ಇರು. ಅಯ್ಯೋ, ನೀನ್ ಹೀಗ್ ಯಾಕೆ ಮಾಡ್ತಿದ್ಯಾ? ನೋಡು, ನಿನ್ನ ಪಳಪಳ ಅಂತ ಹೊಳೆಯೋ ಹಾಕಿ ತೊಳಿತೀನಿ. ಶುದ್ಧವಾಗಿ ಸ್ನಾನ ಮಾಡಿಸ್ತೀನಿ. ನೋಡಿ, ಇವತ್ತು ನೀವೆಲ್ರೂ ಬೇಗ ಬೇಗ ತಯಾರಾಗ್ಬೇಕು. ನಿಮ್ಗೊಂದ್ ರಹಸ್ಯ ಹೇಳಲಾ? ಇವತ್ ನಾನು ನದಿ ಹತ್ರದಿಂದ ಮರಳು ತಂದಿದ್ದೀನಿ. ಆ ಮರಳಿಂದ ಸರಸ್ವತಿನ್ ಮಾಡಿ ಅಲಂಕಾರ ಮಾಡ್ತೀನಿ. ಹೌದು, ನಿಮಗ್ ಸರಸ್ವತಿ ಅಮ್ಮನವ್ರ ಬಗ್ಗೆ ಗೊತ್ತಾ? ಗೊತ್ತಿಲ್ವಾ? ಸರಿ, ನಾನ್ ತಯಾರಿ ಮಾಡಿದ್ಮೇಲೆ ತೋರಿಸ್ತೀನಿ. ಇವತ್ತು ದಸರಾ, ಖಂಡಿತವಾಗಿ ಸರಸ್ವತಿನ್ ತಯಾರು ಮಾಡ್ಬೇಕು. ಇಲ್ಲಿ ನೋಡಿ, ನೀವೆಲ್ರೂ ಕೂಡ ಬೇಗ ಸ್ನಾನ ಮಾಡಿ ತಯಾರಾಗಿ. ಇವತ್ತು ದಸರಾ ಅಲ್ವಾ? ಯಮುನಾ, ಗಂಗಿಗೆ ಎಲ್ಲಾ ಕೋಣೆಗಳನ್ನ ಗುಡಿಸಿ ಸ್ವಚ್ಛ ಮಾಡಿ ಒರ್ಸಕ್ ಹೇಳು. ಇನ್ನು ಪೂಜೆ ಸಾಮಗ್ರಿಗಳನ್ನ ಹುಣಸೆ ಹಣ್ಣಿಂದ ಉಜ್ಜಿ ತೊಳಿಯಕ್ ಹೇಳು. ಆಯ್ತು ಅಮ್ಮ. ಅಂದವಾದ ತೋರಣ ಕಟ್ಟಬೇಕು ಬಣ್ಣ ಬಣ್ಣದ ಹೂಗಳಿಂದ. ವತ್ಸಲ, ಬೇಗ ಅಡಿಗೆ ಮನೆಗೆ ಹೋಗಿ ಕೆಲ್ಸ ಶುರು ಮಾಡು. ನಮ್ಮ ಆಚಾರ ಸಂಪ್ರದಾಯದ ಪ್ರಕಾರ ಪಾಯಸ, ಪುಳಿಯೋಗರೆ ಎಲ್ಲಾನು ನೈವೇದ್ಯಕ್ಕೆ ಸಿದ್ಧ ಮಾಡು.
ನೀನ್ ಪಾಯಸ ಮಾಡುವಾಗ ನಗ್ನಗ್ತಾ ಇರು. ದೇವ್ರಿಗೋಸ್ಕರ ಮಾಡ್ತಿದ್ಯಾ? ಇಲ್ ನೋಡು ವಿನು, ದಿಗುಗೂ ಹೇಳು ಗಲ್ಲಾಪೆಟ್ಗೆ ಹತ್ರ ಕೂಡ ಎಲ್ಲ ಒರೆಸಿ ಸ್ವಚ್ಛ ಮಾಡು ಅಂತ. ಅವರು ಅಮ್ಮನವ್ರ ಮುಂದೆ ಕೂತು ಪೂಜೆ ಮಾತ್ರ ಮಾಡ್ತಾರೆ, ಮಿಕ್ಕಿದೆಲ್ಲಾ ಕೆಲ್ಸಗಳನ್ನ ನಾವು ಮಾಡ್ಬೇಕು. ಏನ್ ಗುಣಗ್ತಾ ಇದೀಯ ವತ್ಸಲ? ವಿನು, ಯಾಕೋ ನಗ್ತಾ ಇದ್ಯಾ? ಮೊದ್ಲು ಹೇಳಿದ ಕೆಲ್ಸ ಮಾಡಿ ಹೋಗೋ. ಬರೋವಾಗ ಮಾವಿನ ಎಲೆಗಳನ್ನ ತಗೊಂಡ್ ಬಾ. ವತ್ಸಲ, ನಿನ್ನ ಕುಂಕುಮ ಎಲ್ಲಿ? ಕುಂಕುಮ ಅರೆ ಮಹಿತಾ ಅವ್ರ ಬಗ್ಗೆ ಕೇಳ್ತಿದ್ದೀನಿ. ಬಾಗಲ್ ಹತ್ರ ಕೂತ್ಕೊಂಡು ಕಾಲಹರಣ ಮಾಡ್ತಾ ಇರ್ತಾರಲ್ವಾ, ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಇಲ್ಲೇ ಎಲ್ಲಾದ್ರೂ ಇರ್ತಾರೆ, ನೋಡ್ತೀನಿ. ಇಲ್ಲೇ ಎಲ್ಲಾದ್ರೂ ಇದ್ರೆ ಕಾಣಿಸ್ದೇ ಇರೋಕೆ ಅವ್ರೇನಾದ್ರೂ ತಿಗಣೆನಾ ಸೊಳ್ಳೆನಾ? ಇಲ್ ನೋಡಿ ಅಮ್ಮನ, ಗಮನಿಸ್ತಾ ಇರು. ಇವ್ರೇನ್ ಕಮ್ಮಿ ಅಲ್ಲ, ಬೆಳಗ್ಗೆನೆ ಎಲ್ಲಿಗೆ ಹೋದ್ರು ಅಂತ ತಿಳ್ಕೋಬೇಕು. ದಸರಾ ಹಬ್ಬ ಮಾಡಕ್ ಹೋಗಿದಾನ, ಜೂಜಾಡಕ್ ಹೋಗಿದಾನ ಗೊತ್ತಾಗ್ತಿಲ್ಲ. ನಿಮ್ಮ ಕುಟುಂಬಕ್ಕೆ ನನ್ನ ಹೃದಯ ಪೂರ್ವಕ ದಸರಾ ಶುಭಾಶಯಗಳು ಸುಬೇದಾರ್ ಅವರೇ. ಏನಿದು, ನಮ್ ಮನೆಗೇನಾದ್ರೂ ದಾರಿ ತಪ್ಪ ಬಂದ್ರ ಗಜಾನನ ಅವ್ರೆ? ನಿಮ್ಮ ಮಾಣಿಕ್ಯಾಗೆ, ನಮ್ಮ ದಿಗುಗೆ ಮದ್ವೆ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ವಧುವಿಗೆ ವರನಿಗೆ ಇಷ್ಟ ಇದ್ರೂ ಕೂಡ ಈ ಮದ್ವೆ ನಡಿಲಿಲ್ಲ. ಏನ್ ಮಾಡಕ್ಕಾಗತ್ತೆ, ಯಾರಿಗೂ ಹೇಳ್ದೆ ಅತ್ಗೆ ತನ್ನ ನಿರ್ಧಾರನ ಬದಲಾಯಿಸ್ಕೊಂಡ್ರು. ಅದೇ ಆ ಸಕ್ಕೂನ ಬಡವ್ರ ಮನೆ ಹುಡುಗಿನ ತಂದು ನಮ್ ದಿಗಂಬರ್ ರಾವ್ಗೆ ಕೊಟ್ಟು ಮದ್ವೆ ಮಾಡ್ಬಿಟ್ರು. ಇದೆಲ್ಲ ನಮ್ ದುರಾದೃಷ್ಟ. ನಮ್ ದಿಗು ಅಂದವಾಗಿದ್ದಾನೆ ಮತ್ತೆ ಬುದ್ಧಿವಂತ ಕೂಡ. ಅವನು ಯಾವ್ದಾದ್ರೂ ಶ್ರೀಮಂತರ ಮಗಳನ್ನ ಮದ್ವೆ ಆಗಿದ್ರೆ ಸಂತೋಷ ಪಡ್ತಿದ್ದೆ. ಸಕ್ಕೂನ ಸೊಸೆಯಾಗಿ ತರಬೇಡಿ, ಅವಳಿಗೆ ಯೋಗ್ಯತೆ ಇಲ್ಲ ಅಂತ ಎಷ್ಟೋ ಸಲ ನಮ್ಮ ಮದ್ವೆಗೆ ಹೇಳ್ದೆ. ಆದ್ರೆ ಯಾರು ನನ್ ಮಾತನ್ನ ಕೇಳಿಲ್ಲ. ಏನ್ ಮಾಡಕ್ಕಾಗತ್ತೆ? ಅದೇನಂದ್ರೆ ಸುಬೇದಾರ್ ಅವರೇ, ಕೆಲವು ಸಮಯದಲ್ಲಿ ದುಷ್ಟಗ್ರಹಗಳಿಂದ ಮನುಷ್ಯರು ತಪ್ಪು ನಿರ್ಧಾರಗಳನ್ನ ತಗೋತಾರೆ. ಆ ಮಾತೇನು ನಿಜಾನೇ ಬಿಡಿ. ಆದ್ರೆ ಗಜಾನನ ಅವರೇ, ನೀವ್ ಏನ್ ಹೇಳ್ಬೇಕು ಅಂತಿದ್ರೋ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿಲ್ಲ. ಈಗ ನಾನು ಯಾಕಿಲ್ಲಿಗೆ ಬಂದೆ ಅಂದ್ರೆ ನಿಮಗೆ ಇನ್ನೂ ಅವಕಾಶ ಇದೆ ಅಂತ ಹೇಳೋದಕ್ಕೆ. ಏನ್ ನೀವು ಏನ್ ಹೇಳ್ತಿದ್ದೀರಾ? ಆ ಸಕ್ಕು ಇದ್ದಾಳಲ್ಲ, ಅವಳು ದಿಗು ಜೀವನದಿಂದ ಶಾಶ್ವತವಾಗಿ ಹೊರಟು ಹೋಗ್ಬೇಕು. ಅದಕ್ಕೋಸ್ಕರ ನಾನು ಅನೇಕ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ನಿಮ್ಮ ಮಾಣಿಕ್ಯ ದಿಗು ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ನಮ್ ಮನೆಗೆ ಕಾಲಿಡೋವರೆಗೂ ಹೋರಾಟ ಮುಂದುವರಿತಾನೆ ಇರುತ್ತೆ. ನಾನು ಚೂರು ವಿಶ್ರಾಂತಿ ತಗೊಳ್ಳಲ್ಲ, ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ.